आदेश आदेश आदेश। जय श्री महाकाल। ओम श्री गुरुभ्यो नमः। जय श्री कामाख्या। ओम जय श्री ತ್ರಯಂಬಕೇಶ್ವರಾಯ ನಮಃ. ನಾನು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಂತ. ಮತ್ತು ನಾವು ಕಾಶಿ, ಉಜ್ಜಯಿನಿ, ನಾಸಿಕ್, ತ್ರಯಂಬಕೇಶ್ವರದಿಂದ ಎಲ್ಲ ಕಡೆಯಿಂದ ಅಘೋರ್ ಸಾಧನೆಯನ್ನು ಮಾಡಿಕೊಂಡು ಕರ್ನಾಟಕಕ್ಕೆ ವಾಪಸ್ ಬಂದಿದ್ದೀನಿ. ಸೊ ಈ ಅಘೋರಿ ಸಾಧನೆಯಲ್ಲಿ ನಾವು ತುಂಬ ಕಠಿಣವಾದ ಸಾಧನೆಗಳಿರುತ್ತವೆ. ಯೋಗ ಇರುತ್ತೆ, ಮತ್ತು ಸ್ಮಶಾನ ಸಾಧನೆ, ಶಿವ ಸಾಧನೆ, ಹಾಗೆ ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಶವ ಸಾಧನೆ, ಇಷ್ಟೆಲ್ಲ ಸಾಧನೆಗಳು ಮಾಡಿ ಅಘೋರ ಭೈರವಿಯಾಗಿ ಬಂದಿರೋದು. ನಾನು ಉಪಾಸನೆಯಲ್ಲಿ ಕಾಲಭೈರವ, ಭೈರವಿ ಮತ್ತು ಶಿವ, ಹೀಗೆ ತ್ರಯಂಬಕೇಶ್ವರ, ಈ ರೀತಿ ಉಪಾಸನಾ ದೇವತೆಗಳು. ಈ ಕ್ಷೇತ್ರದಲ್ಲಿ ನಾವು ಕನಕಪುರ ರೋಡು ಮುಖ್ಯ ರಸ್ತೆ, ಆರೋಹಳ್ಳಿ, ಎಡತೊರದೊಡ್ಡಿ ಅಂತ ಬರುತ್ತೆ, ದೊಡ್ಡ ಮರವಾಡಿ ರೂಟ್ ಹೋಗುವಾಗ ಅಲ್ಲಿ ನಾವು ಪಾರ್ವತಿ ಸ್ವಯಂವರ ತ್ರಯಂಬಕೇಶ್ವರ ಸ್ವಾಮಿ ದೇವಾಲಯ ಅಂತ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸೊ ಇದು ಒಂದು ಜ್ಯೋತಿರ್ಲಿಂಗಗಳಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ತ್ರಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗ. ಸೊ ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ. ಮತ್ತು ಅದು ಪ್ರವಾಸಿ ಕ್ಷೇತ್ರ, ಜ್ಯೋತಿರ್ಲಿಂಗ ಕ್ಷೇತ್ರ. ಈ ಜ್ಯೋತಿರ್ಲಿಂಗ ಕ್ಷೇತ್ರ ಸುಮಾರು ನಮ್ಮ ಕರ್ನಾಟಕಕ್ಕೆ 2000 ಕಿಲೋಮೀಟ್ರು ಆಗುತ್ತೆ. ಇಷ್ಟು ದೂರ ನಾವು ಹೋಗಿ ಜ್ಯೋತಿರ್ಲಿಂಗ ಕ್ಷೇತ್ರನ ಎಲ್ಲರೂ ದರ್ಶನ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಇಲ್ಲಿ ಈ ಜಾಗದಲ್ಲಿ ಒಂದು ದೈವೀಭೂತವಾದ ಒಂದು ಜಾಗ. ಮತ್ತು ಇಲ್ಲಿ ಏನು ಅಂತಂದರೆ ನಾವು ಇಲ್ಲಿ ಸಂಸ್ಥಾಪಕರು, ಈ ತ್ರಯಂಬಕೇಶ್ವರ ಸ್ವಾಮಿಯ ಸಂಸ್ಥಾಪಕರಾದ ಶ್ರೀಯುತ ಶಂಕರೇಗೌಡ ಅವರು ಮತ್ತು ಅವ್ರ ಮನೆಯವರು ಎಲ್ಲರೂ ಇಲ್ಲಿ ಒಂದು ದೇವಸ್ಥಾನ, ಶಿವನ ದೇವಸ್ಥಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ, ಅದೇ ರೀತಿ ಒಂದು ತ್ರಯಂಬಕೇಶ್ವರನ ಅವರು ಸ್ಥಾಪನೆ ಮಾಡೋದಕ್ಕೆ ಒಂದು ಕಾರಣೀಭೂತರಾಗಿದ್ದಾರೆ. ಸೊ ಈ ಕ್ಷೇತ್ರದಲ್ಲಿ ಒಂದು ಮೊದಲನೇದಾಗಿ ಏನು ಅಂತಂದರೆ ಸರ್ಪದೋಷ ನಿವಾರಣೆ ಮಾಡೋದ್ರಲ್ಲಿ, ಮತ್ತು ಮಕ್ಕಳಿಲ್ದವ್ರಿಗೆ ಮಕ್ಕಳಾಗತ್ತೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಮತ್ತು ತುಂಬ ಕಾಯಿಲೆಯಿಂದ ನರಳುತ್ತಿದ್ದಂಥವ್ರಿಗೆ ಇಲ್ಲಿ ಒಳ್ಳೆಯದಾಗಿದೆ. ಸೊ ಅದು ನಾವು ಸಾಕ್ಷೀಭೂತವಾಗಿ ಎಲ್ಲರೂ ನೋಡಿದ್ದೀವಿ. ಯಾಕೆ ಅಂತಂದರೆ ಈ ಸ್ವಾಮಿನ ನಾವು ಅಲ್ಲಿ ತ್ರಯಂಬಕೇಶ್ವರ, ನಾಸಿಕ್, ಗೋವರ್ಧನಗಿರಿಯಿಂದನೇ ನದಿಯಿಂದ ತೊಗೊಂಡು ಬಂದು ಸ್ಥಾಪನೆ ಮಾಡಿರೋದು. ಬ್ರಹ್ಮ ಮತ್ತು ವಿಷ್ಣು 2 ಲಿಂಗಗಳು ಕಾಶಿಯಿಂದ ಬಂದಿರತಕ್ಕಂಥ ಲಿಂಗಗಳು. ಸೊ ಈ 3 ಒಂದು ವಿಶಿಷ್ಟವಾದ ಶಕ್ತಿ ಇಲ್ಲಿ ಇರೋದರಿಂದ, ಮತ್ತು ಈ ಜಾಗದಲ್ಲಿ ನವಗ್ರಹ ವೃಕ್ಷಗಳು ತಾನಾಗಿಯೇ ಉದ್ಭವ ಆಗಿದ್ದಾವೆ. ನಾನು JP ನಗರ ಬೆಂಗಳೂರಿಂದ ಬರ್ತಾಯಿದ್ದೀನಿ. ಆಮೇಲೆ ತ್ರಯಂಬಕೇಶ್ವರ ದೇವಸ್ಥಾನ ಭಾಳ ಅದ್ಭುತವಾಗಿದೆ. ಇಲ್ಲಿ ಎಲ್ಲ ಸೇವೆಯಿಂದ ಹಿಡಿದು ಪೂಜೆಯಿಂದ ಭಾಳ ಅದ್ಭುತವಾಗಿ ನಡೆಯುತ್ತೆ. ನಮಗೂ ಭಾಳ ಖುಷಿಯಾಯಿತು. ಎಲ್ಲದಕ್ಕಿಂತ ಅಂಬಾಭವಾನಿಯವರು ಕಾಶಿಯಿಂದ ಬಹಳ ಯಜ್ಞ ಪೂಜೆ ಎಲ್ಲ ನಡೆಸಿದವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟರು. ಅದೊಂದು ಭಾಳ ಖುಷಿಯಾಯಿತು. ನಮಗೂ ನೋಡೋವಂಥ ಭಾಗ್ಯ ಸಿಕ್ತು. ರೇಣುಕ ಎಲ್ಲಮ್ಮನ ಆಶೀರ್ವಾದ ನಮಗೂ ಸಿಕ್ತು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಪ್ಪ. ದೇವಸ್ಥಾನದಾಗಿರ್ಬೋದು, ಅಂಬಾಭವಾನಿಯವರು ಬಂದಿರ್ಬೋದು, ಮತ್ತು ಶನೇಶ್ವರ ದೇವರ ಆರಾಧಕರು ಬಂದಿದ್ದರು ಗುರುಗಳು, ಅವರೂ ಆಶೀರ್ವಾದ ಸಿಕ್ತು. ತುಂಬ ಖುಷಿಯಾಯಿತು. ಎಲ್ಲರಿಗೂ ಇದೆ ಸದ್ಮಾರ್ಗ ಕಡೆ ಹೋಗಲಿ ಅನ್ನೋದೇ ನಮ್ಮ ಉದ್ದೇಶ. ನಾವು ಮಾತಾಜಿಯವ್ರನ್ನ ಭಾಳ ವರ್ಷದಿಂದ ನಮಗೆ ಭಾಳ ಪರಿಚಯ ಅವರು. ಹಾಗಾಗಿ ಅವ್ರಿಗೆ ಭೇಟಿಯಾಗಿದ್ದು ಭಾಳ ಖುಷಿ ಅನಿಸಿದೆ. ಎಲ್ಲರಿಗೂ ಆಶೀರ್ವಾದ ಕೊಟ್ಟರು, ಹಾಗೆ ನನಗೂ ಆಶೀರ್ವಾದ ಕೊಟ್ಟಿದ್ದಾರೆ. ರೇಣುಕ ಎಲ್ಲಮ್ಮನ ಆಶೀರ್ವಾದನೂ ನಮಗೆ ಸಿಗಲಿ ಅಂತ ಬೇಡ್ಕೊತೀನಿ.
ಸೊ ಇದು ಒಂದು ದೈವ ಭೂಮಿ, ಋಷಿಮುನಿಗಳು ಸಂಚಾರ ಮಾಡ್ತಕ್ಕಂಥ ಜಾಗ, ಒಂದು ತಪೋಭೂಮಿ ಇದ್ದಂಗಿದೆ ಇದು ಜಾಗ. ಸೊ ಇಲ್ಲಿ ಯಾರೇ ಬಂದು ಸಂಕಲ್ಪ ಮಾಡಿ ಅವ್ರ ಕೋರಿಕೆಗಳನ್ನ ಕೇಳ್ಕೊತಾರೆ, ಅಲ್ಲಿ ಇದು ಈ ಜಾಗದಲ್ಲಿ ನೆರವೇರುತ್ತೆ. ಸೊ ಇದು ನಮ್ಮ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಘೋರಿಗಳಿಂದ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ದೇವಸ್ಥಾನಗಳಾಗಿರ್ಬೋದು, ನಾವು ಅಘೋರಿಗಳು ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ಒಂದು ದೇವರುಗಳಿಗೆ ಆಗಲಿ ದೇವಸ್ಥಾನಗಳಲ್ಲೇ ಆಗಲಿ ಒಂದು ಶಕ್ತಿ ಅನ್ನೋದು ಒಂದು ಇರುತ್ತೆ. ಅದಕ್ಕೆ ಆ ಶಕ್ತಿ ಅಲ್ಲಿ ಅಘೋರಿಗಳು ಬರಬೇಕು ಅಂದ್ರೂ ಶಿವನ ಸ್ಥಾನ ಆಗಿರಬೇಕು, ನಾವಿರ್ತಕ್ಕಂಥ ಜಾಗಗಳು ಶಿವನ ಸ್ಥಾನ ಆಗಿರಬೇಕು. ಸೊ ಅದೇ ರೀತಿ ಇಲ್ಲಿ ಶಿವನ ಸ್ಥಾನ ಅನ್ನೋದು ನೆಲೆಸಿರೋದ್ರಿಂದ ನಾವು ಇಲ್ಲಿ ಬಂದು ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು. ಮತ್ತು ಇವತ್ತು ವಿಶೇಷವಾಗಿ ಕಾರ್ತಿಕ ಸೋಮವಾರ ಇದ್ದಿದ್ದರಿಂದ, ಕೊನೆ ಕಾರ್ತಿಕ ಸೋಮವಾರ ಇದ್ದಿದ್ದರಿಂದ ನಾವು ಇಲ್ಲಿ ಬೆಳಗ್ಗೆಯಿಂದ ಪ್ರಾತಃ ಕಾಲ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಮತ್ತು ಹವನಗಳಲ್ಲಿ ರುದ್ರಹೋಮ, ಮೃತ್ಯುಂಜಯ ಹೋಮ, ಕಲಾಹೋಮ, ಅದೇ ರೀತಿ ನಾವು ಇಲ್ಲಿ ಹವನಗಳನ್ನು ಮಾಡಿದ್ವಿ, ಒಂದು ಯಾಗಗಳನ್ನ ಮಾಡಿದ್ವಿ. ಈಗ ಲಕ್ಷದೀಪೋತ್ಸವನ ಆಚರಣೆ ಮಾಡಿ ಇಲ್ಲೊಂದು ಶಕ್ತಿ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಅಂತ ಕರಿತೀವಿ, ಆ ಒಂದು ಶಕ್ತಿ, ಆ ದೈವಶಕ್ತಿ ಇಲ್ಲಿ ನೆಲೆಸಿದೆ. ಸೊ ಎಲ್ಲರೂ ಇಲ್ಲಿ ಬಂದು ಪಾತ್ರರಾಗಿ ಈ ಸ್ವಾಮಿಯ ದರ್ಶನ ಮಾಡಿ ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕು. ಆ ಸ್ವಾಮಿಯಿಂದ ತ್ರಯಂಬಕೇಶ್ವರ ಅಂದರೆ ಮೊದಲೇ ಹೇಳಿದಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರ್ತಕ್ಕಂಥ ಜಾಗ. ಕರ್ನಾಟಕದಲ್ಲಿ ಇದು ನಮಗೆ ಒಂದು ಕ್ಷೇತ್ರ ಆಗಿರೋದು ಒಂದು ಪುಣ್ಯ, ಇದು ಪುಣ್ಯ ಭೂಮಿ. ಎಲ್ಲರೂ ಬಂದು ದರ್ಶನ ಮಾಡಿ ಈ ಕ್ಷೇತ್ರದಲ್ಲಿ ಸ್ವಾಮಿಗೆ ನೀವೆಲ್ಲರೂ ಆಶೀರ್ವಾದ ತಗೋಬೇಕು ಅಂತ ಸ್ವಾಮಿ ಹತ್ರ ಕೇಳ್ಕೊತಾ ಇದ್ದೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಗೆ ನಮ್ಮ ಸ್ನೇಹಿತರು ಈ ದೇವಸ್ಥಾನ ಮಾಡಿರೋದು. ಇದು ಕಾಶಿಯಿಂದ ಲಿಂಗಗಳನ್ನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬಂದವ್ರಿಗೆಲ್ಲ ನಾಸಿಕ್ಕಿಂದನೂ ತೊಗೊಂಬಂದಿದ್ದಾರೆ, ಕಾಶಿಯಿಂದನೂ ಒಂದು ಎಲ್ಲ ಮೂರು ಒಂದೊಂದು ಕಡೆಯಿಂದ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಬಂದವ್ರಿಗೆಲ್ಲ ತುಂಬ ಒಳ್ಳೆಯದಾಗ್ತಾಯಿದೆ. ನನಗೂ ಕೂಡ ಒಳ್ಳೆಯದಾಗಿದೆ. ಹೆಂಗಂದ್ರೆ ನನಗೆ ಒಂದು ಸ್ವಲ್ಪ ಲಾಸ್ಟ್ ಟೈಮು ಈಗೊಂದು 3 months ಬ್ಯಾಕು ಸ್ವಲ್ಪ ಫುಲ್ಲು ಹುಷಾರಿಲ್ಲ, ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಫುಲ್ ಸೀರಿಯಸ್ ಅಂತ ಹೇಳಿದರು. ಆಮೇಲೆ ಗೌಡ್ರು ಅವತ್ತು ಬಂದು ಇಲ್ಲಿ ನಮ್ಮ ಹೆಸರಿನಲ್ಲಿ ಅಭಿಷೇಕ ಮಾಡಿ ಇದು ಮಾಡಿದ್ಮೇಲೆ ನನಗೆ ಇಮ್ಮಿಡಿಯೇಟಾಗಿ ಎಲ್ಲ ಕ್ಲಿಯರ್ ಆಯಿತು. ಆಮೇಲೆ ಡಿಸ್ಚಾರ್ಜ್ ಅದೇ ಇವಾಗ ಮಾಮೂಲಿ ನಾರ್ಮಲ್ ಆಗಿದೆ. ನಾನು ಕಿಡ್ನಿದು ಏನು ಸಮಸ್ಯೆ ಇಲ್ಲ, ನಾರ್ಮಲ್ ಆಗಿದೆ. ಹಾಗಾಗಿ ನಾವೆಲ್ಲರೂ ಅದಕ್ಕೆ ಇಲ್ಲಿ ಬಂದು ಭಾಗವಹಿಸ್ತಿದ್ವಿ. ನಮ್ಮ ಬರ್ತಾಯಿದೆ ತುಂಬ ವರ್ಷಗಳಿಂದ ಇಲ್ಲಿ ತೋಟಕ್ಕೆ. ಆದರೆ ದೇವಸ್ಥಾನ ಅದು ಮಹಿಮೆ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಎಲ್ಲ ಚೆನ್ನಾಗಿ. ಓಂ ನಮಃ ಶಿವಾಯ. ಈ ಒಂದು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತ್ರಯಂಬಕೇಶ್ವರ ಸ್ವಯಂವರ ಪಾರ್ವತೀ ದೇವಿ ಅನ್ನೋ ಒಂದು ದೇವಾಲಯ ಭಾಳ ಒಂದು ವಿಜೃಂಭಣೆಯಿಂದ ಒಂದು ಪುಣ್ಯ ಕ್ಷೇತ್ರವಾಗುವ ಒಂದು ಲಕ್ಷಣ ಕಾಣ್ತಾ ಇದೆ. ಈ ದೇವಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಶಕ್ತಿ ಪೀಠದಿಂದ ಕೂಡಿರೋ ಒಂದು ದೇವಾಲಯ. ಈ ದೇವಾಲಯದಲ್ಲಿ ವಿಶೇಷ ಏನೆಂದರೆ ಸಾಕಷ್ಟು ನಾಗಸರ್ಪಗಳು ಇಲ್ಲಿ ವಾಸ ಮಾಡ್ತಿದ್ದಾವೆ. ಇಲ್ಲಿ ಸರ್ಪದೋಷ ಪರಿಹಾರಕ್ಕೆ ಇದೊಂದು ಒಳ್ಳೆಯ ಸ್ಥಳ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನೆಲೆಸಿರುವ ನಾಸಿಕ್ಕಿಂದ ಬಂದಿರೋ ಒಂದು ಶಿವ ಪರಮೇಶ್ವರ, ಇವರು ಗೋದಾವರಿ ನದಿಯಿಂದ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಬಂದಿದ್ದಾರೆ. ಭಾಳ ವಿಶೇಷ. ಹೌದು, ಇಲ್ಲಿ ಈಗ ನಾಸಿಕ್ ಹೋಗಬೇಕು ಅಂತಂದರೆ 1,500 ಕಿಲೋಮೀಟರ್ ಜರ್ನಿನೇ ಇದೆ. ಹಾಗಾಗಿ ಈ ಬೆಂಗಳೂರು ಪಕ್ಕದಲ್ಲೇ, ಬೆಂಗಳೂರಿಂದ ಜಸ್ಟ್ ಒಂದು 30 ಕಿಲೋಮೀಟರ್ ದೂರದಲ್ಲಿರುವಂಥ
ಒಂದು ನಾಸಿಕ್ ದೇವಾಲಯನೇ ಅಂತ ಹೇಳಬೇಕು. ನಾಸಿಕ್ ನದಿಯಿಂದ ಬಂದಿರುವಂಥ ನಾಸಿಕ್ ಅನ್ನೋ ದೇವಾಲಯದಿಂದ ಪ್ರದೇಶದಿಂದ ಬಂದಿರುವಂಥ ನಾಸಿಕಿಂದ ಪರಮೇಶ್ವರ, ಸಾಕ್ಷಾತ್ ತ್ರಯಂಬಕೇಶ್ವರ. ಹಾಗೆ ಇವರು ಕಾಶಿಯಿಂದ ಬಂದಿರುವಂಥವ್ರು, ಕಾಶಿಯಿಂದ ಬಂದಿರೋರು ಬ್ರಹ್ಮದೇವ ಅಂತ ಹೇಳಿ. ಹಾಗೆ ಇವರು ಕಾಶಿಯಿಂದ ಬಂದಿರೋರು, ಇವರನ್ನು ವಿಷ್ಣುದೇವ ಅಂತೇಳಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಏಕಕಾಲದಲ್ಲಿ ಜ್ಞಾನ ಮಾಡಿ, ಏಕಕಾಲದಲ್ಲಿ ಪೂಜೆಯಾಗಿ, ಏಕಕಾಲದಲ್ಲಿ ಅಭಿಷೇಕ ಆಗ್ಬೋದು, ಏಕಕಾಲದಲ್ಲಿ ಮಂಗಳಾರತಿ ಆಗ್ಬೋದು, ಎಲ್ಲವೂ ಏಕಕಾಲದಲ್ಲಿ ನಡೀತದೆ. ನಾನು ಸಾರಕ್ಕಿ JP ನಗರದಿಂದ ಬರ್ತಾ ಇದ್ದೀನಿ. ಈ ದೇವಸ್ಥಾನನ ನಾನು ಮೊದಲು ಒಂದು 2-3 ಸಾರಿ ಈ ಕಡೆ ಓಡಾಡ್ತಾ ಬರ್ತಾ ನಾನು ನೋಡಿದ್ದೆ, ಯಾವಾಗಲೂ ಒಂದು ಸಾರಿ ಬಂದಿದ್ದೆ ಅಷ್ಟೇ. ಆದರೆ ಇಲ್ಲಿನ ವಿಶೇಷ ತುಂಬ ಅದ್ಭುತವಾಗಿದೆ. ಯಾಕಂತಂದರೆ ಮೊದಲನೇ ನನ್ನ ಅನುಭವ ಏನು ಅಂತಂದರೆ, ಈ ಜಾಗದಲ್ಲಿ ನಾವು ಕೂತ್ಕೊಂಡಾಗ ಹಾಡೋದಕ್ಕೆ ಇರೋ ಜ್ಞಾನ ತುಂಬ ಅತಿಶಯೋಕ್ತವಾಗಿ ನನಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಇದಾಯಿತು. ಸೊ ಹಾಗಾಗಿ ನಾವು ತುಂಬ ವರ್ಷಗಳಿಂದ, ಸುಮಾರು ನಾನು 35 ವರ್ಷಗಳಿಂದ ಈ ಸಂಗೀತ ಸಾಧನೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ದೇವಸ್ಥಾನಗಳಲ್ಲಿ, ಇದರಲ್ಲೇ JP ನಗರ ಸಾರಕ್ಕಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಸುಮಾರು ಶನಿವಾರ 10-15 ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾಯಿದ್ದೀವಿ. ಅದೇ ಥರನೇ ಈಗಿನ್ನೂ ಹೊಸ್ದಾಗಿ ನಾವು ಬರ್ತಾಯಿದ್ದೀವಿ. ಈ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೆ ಒಳ್ಳೆ ಜ್ಞಾನ ಬರ್ತಾ ಇದೆ. ಹಾಡೋವಂಥ ಶಕ್ತಿ ಆ ಭಗವಂತ ತ್ರಯಂಬಕೇಶ್ವರ ನಮಗೆ ಕೊಡ್ತಾ ಇದ್ದಾನೆ. ಇವತ್ತಿನ ದಿನ ಬಹಳ ವಿಶೇಷವಾಗಿ ಆ ಭಗವಂತನ ಪ್ರೇರಣೆಯಾಗಿದೆ. ಈ ಒಂದು ಹಳ್ಳಿ ಜಾಗದಲ್ಲಿ ಇಷ್ಟೊಂದು ಜನಸಮೂಹ ಸೇರಿ ಈ ಒಂದು ಭಕ್ತಿಯ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡಿಬೇಕಂತಂದರೆ ಆ ತ್ರಯಂಬಕೇಶ್ವರ ಕಾರಣ ಆಗಿರ್ತಾನೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಅತಿ ಹೆಚ್ಚು ದೈವ ಪ್ರೇರಣೆ, ದೈವಶಕ್ತಿ, ಒಂದು ಒಳ್ಳೆಯ ಜ್ಞಾನವನ್ನು ಹೆಚ್ಚಿಸುವಂಥ ಆ ಶಿವ ನಮಗೆಲ್ಲ ಒಂದು ಪ್ರೇರೇಪಣೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ಸ್ಥಳವ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ಒಂದು ಚೆನ್ನಾಗಿ ಎಲ್ಲ ಭಕ್ತಾದಿಗಳು ಕೂಡ ಸೇರಿ ಆ ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಪರಮಾತ್ಮ ತ್ರಯಂಬಕೇಶ್ವರ ಅವನು ಕೊಟ್ಟಿರುವಂಥ ಶಕ್ತಿನೇ ಈ ದೇವಸ್ಥಾನ ಇಷ್ಟು ಮುಂದುವರಿಬೇಕಾದ್ರೆ, ಈ ಜನಗಳಿಗೆ, ಈ ಭಕ್ತಾದಿಗಳಿಗೆ ಇಷ್ಟೊಂದು ಶಕ್ತಿಯನ್ನು ಕೊಟ್ಟು, ಪ್ರೇರೇಪಣೆಯನ್ನು ಕೊಟ್ಟು, ಎಲ್ಲರಿಗೂ ಒಂದು ಆ ಜ್ಞಾನವನ್ನು ಕೊಟ್ಟು, ಸುಮಾರು ಇವಾಗ 9:30 ಆಗಿದೆ. ಎಲ್ಲ ಚಳಿಗಾಲ, ಈಗ ಎಲ್ಲರೂ ಮನೆಯಲ್ಲಿ ಸೇರ್ಕೊಳ್ಳೋವಂಥ ಸಮಯ. ಆದ್ರೂ ಕೂಡ ಹೆಣ್ಮಕ್ಕಳು, ಚಿಕ್ಕ ಮಕ್ಕಳು, ಎಲ್ಲ ಭಕ್ತಾದಿಗಳು ಕೂಡ ಬಂದು ಈ ದೇವಸ್ಥಾನದಲ್ಲಿ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಆ ತ್ರಯಂಬಕೇಶ್ವರನ ಕೃಪೆ, ಅವನ ಒಂದು ಶಕ್ತಿ ಇಲ್ಲಿ ಇರೋದ್ರಿಂದನೇ ಈ ನೆಲ, ಈ ಜಾಗದಲ್ಲಿ ಒಂದು ಮಹತ್ತರವಾದ ಶಕ್ತಿ ಇರೋದರಿಂದ ಎಲ್ಲರಿಗೂ ಕೂಡ ಈ ಜಾಗಕ್ಕೆ ಬರೋವಂಥ ಒಂದು ಆಸೆಯಾಗಿ, ಒಂದು ಭಕ್ತಿಯಾಗಿ ಎಲ್ಲರೂ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಇಷ್ಟು ವಿಶೇಷವಾಗಿ ಎಲ್ಲ ಒಂದು ವರ್ಷದಲ್ಲಿ ಒಂದು 4-5 ಸತಿ ಅನುದಾನ ಮಾಡಿಸ್ತಾರೆ. ಭಾಳ ವಿಶೇಷವಾಗಿ ಅಲಂಕಾರ ಮಾಡಿ ಸ್ವಾಮಿ ಕೃಪೆಗೆ ಎಲ್ಲರನ್ನು ಭಕ್ತಾದಿಗಳನ್ನ ಕರೆದು ಒಂದು ಇದು ಭಗವಂತನ ಪ್ರೇರಣೆ ತುಂಬ ಚೆನ್ನಾಗಿದೆ ಅಂತ. ಎಲ್ಲೂ ಇಷ್ಟು 3 ಲಿಂಗ ಅಷ್ಟು ಸುಲಭವಾಗಿ ಇದು ಮಾಡಲ್ಲ. ಏನೋ ಭಗವಂತ ಬಂದು ಈ ಆರವಳ್ಳಿಲಿ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಈ ಮರಳವಾಡಿ ಹೋಬಳಿಲಿ, ಎಡತುರದೊಡ್ಡಿಯಲ್ಲಿ ಇಂಥ ದೇವಸ್ಥಾನನ ಒಂದು ವಿಜೃಂಭಣೆಯಿಂದ ಇವರು ಮಾಡವ್ರೆ. ಅಲ್ಲಿಂದ ಬಂದು ಬೆಂಗಳೂರಿಂದ. ಆದರೆ ಭಗವಂತನ ಕೃಪೆ ಕಟಾಕ್ಷ ಇರೋದ್ರಿಂದ ಆನಂದವಾಗಿ ಪೂಜೆನ ಮಾಡ್ತಾರೆ. ಎಲ್ಲ ವರ್ಷದಲ್ಲಿ ಒಂದು 4-5 ಸತಿ ಅನುದಾನ ಮಾಡಿಸ್ತಾರೆ. ಆಮೇಲೆ ಅಲಂಕಾರ ಮಾಡಿಸ್ತಾರೆ. ಸಾರ್ವಜನಿಕರನ್ನೆಲ್ಲ ಭಾವಿಸ್ತಾರೆ. ಆನಂದವಾಗಿ ಭಗವಂತನೂ ಅವ್ರನ್ನೆಲ್ಲ ಆನಂದವಾಗಿ ಮಾಡ್ಗವನೆ ಅಂತ ನಾನು 2 ಮಾತು ಮುಗಿಸೋಕ್ಕೆ. ಈ ಒಂದು ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ, ಒಂದು ಪವಾಡ
ಕ್ಷೇತ್ರವಾಗಿ ಪರಿಗಣಿಸ್ತಾ ಇದೆ. ಯಾಕಪ್ಪ ಅಂದರೆ ಆರೋಗ್ಯ ವೃದ್ಧಿಗಾಗಿ ಇಲ್ಲಿ ಬರ್ತಾರೆ. ಯಾರು ಆರೋಗ್ಯದಲ್ಲಿರೋ ಅಂಥವ್ರು ಬಂದು ಇಲ್ಲಿ ಸಾಕ್ಷಾತ್ ತ್ರಯಂಬಕೇಶ್ವರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ತ್ರಯಂಬಕೇಶ್ವರನಿಗೆ ಏನು ಅಭಿಷೇಕ ಆಗಿದೆಯೋ ಅಭಿಷೇಕದ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಸ್ನಾನ ಮಾಡ್ಕೊಂಡು ಹೋಗಿ ಇಲ್ಲಿಂದ ಒಂದು ಅಭಿಷೇಕ ಮಾಡ್ಕೊಂಡು ಹೋಗೋದು. ಅವರನ್ನು ಎಷ್ಟೋ ಜನ ಇಲ್ಲಿ ಆರೋಗ್ಯವಂತರಾಗಿದ್ದಾರೆ. ICUನಲ್ಲಿದ್ದಂಥದ್ದು ಆಗಿದ್ದಾರೆ. ಹಾಗೆ ಇನ್ನು ತ್ರಯಂಬಕೇಶ್ವರ ಸ್ವಯಂವರ ಪಾರ್ವತಿ ದೇವಿ ಸ್ವಯಂವರ ಪಾರ್ವತಿ ದೇವಿ ಅನ್ನೋದು ಈ ಹೆಸರಲ್ಲೇ ಇದೆ. ಸ್ವಯಂವರ ಪಾರ್ವತಿ ದೇವಿ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲದೆ ಇರೋಂಥ ಹೆಣ್ಮಕ್ಳು ಈ ಸಾಕ್ಷಾತ್ ತ್ರಯಂಬಕೇಶ್ವರ ಸನ್ನಿಧಿಗೆ ಬಂದು ತ್ರಯಂಬಕೇಶ್ವರನಲ್ಲಿ ಕೋರಿಕೆ ಸಲ್ಲಿಸ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ಹೆಣ್ಮಕ್ಳಿಗೆ ಇಲ್ಲಿ ಮದುವೆನೂ ಆಗಿದೆ. ಇಲ್ಲಿಂದ ಹೋಗಾದ್ಮೇಲೆ ಗಂಡು ಸಿಕ್ಕಿದ್ದಾರೆ, ಮದುವೆನೂ ಆಗಿದೆ. ಆಮೇಲೆ ಈ ಕ್ಷೇತ್ರದಲ್ಲೂ ಸಾಕಷ್ಟು ಮದುವೆನೂ ಆಗಿದ್ದಾವೆ. ಹಾಗಾಗಿ ಈ ಕ್ಷೇತ್ರದ ಪವಾಡನೇ ಬೇರೆ ಇದೆ. ಈಗ ಸಾಕಷ್ಟು ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸಮಗ್ರ ರೀತಿಯಲ್ಲಿ ಅನ್ನ ಸಂತರ್ಪಣೆ ಆಗುತ್ತೆ. ವಿಶೇಷವಾಗಿ ಕಾರ್ತಿಕ್ ಮಾಸ 4ನೇ ವಾರ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತು. ಇದಕ್ಕೆ ಸಾಕ್ಷಿ ಇಲ್ಲಿ ಬಂದಂಥ ಭಕ್ತಾದಿಗಳೇ. ಆಮೇಲೆ ಇಲ್ಲಿ ಯಾರನ್ನೂ ಕೈಯಿಂದ ಹಾಕಿ ಮಾಡುವಂಥದ್ದೆಲ್ಲ ಇದು. ಸಾಕ್ಷಾತ್ ಭಕ್ತಾದಿಗಳೇ ಬಂದು ಭಕ್ತಾದಿಗಳನ್ನ ಕರೆಸ್ಕೊಂಡು ಭಕ್ತಾದಿಗಳ ಕೈಯಲ್ಲಿ ಮಾಡಿಸ್ಕೊಳ್ತಾರೆ ಶಿವ ಪರಮಾತ್ಮ. ಹಾಗಾಗಿ ಈ ಒಂದು ಕ್ಷೇತ್ರ, ಈ ಒಂದು ಶಿವ ನೆಲೆಸಿರೋ ಒಂದು ಕ್ಷೇತ್ರ ಇದು ತ್ರಯಂಬಕೇಶ್ವರ ಸ್ವಯಂವರ ಪಾರ್ವತಿ ದೇವಿ ಬಹಳ ಬಲಿಷ್ಠವಾಗಿದೆ, ಭಾಳ ಶಕ್ತಿಯುತವಾಗಿದೆ. ಆಮೇಲೆ ಇಲ್ಲಿ ಒಂದು ನವಗ್ರಹ ವೃಕ್ಷ ಎಷ್ಟಿದೆಯೋ ಅಷ್ಟು ನವಗ್ರಹ ವೃಕ್ಷನೂ ತಾನಾಗಿ ಉದ್ಭವ ಆಗಿದೆ. ಇದು ಬಹಳ ವಿಶೇಷ ಉದ್ಭವ ಆಗಿರೋವಂಥದ್ದು. ಈ ಉದ್ಭವ ಆಗಿರೋವಂಥ ವಿಶೇಷದಲ್ಲಿ ನಾವು ಈಗ ಹೋಮ ಮಾಡಬೇಕು ಅಂತಂದರೆ ಇಲ್ಲಿ ಈಗ ಈ ನವಗ್ರಹ ವೃಕ್ಷದಿಂದ ಬಂದಂಥ ಈ ಸ್ಥಳದಲ್ಲಿ ಬಂದಂಥ ನವಗ್ರಹ ವೃಕ್ಷದಿಂದ ಈ ಕಟ್ಟಿಗೆಯಿಂದಲೇ ನಾವು ಇಲ್ಲಿ ಹೋಮ ಮಾಡ್ತೀವಿ. ಅದು ಭಾಳ ವಿಶೇಷ. ಹಾಗಾಗಿ ಭಾಳನೇ ವಿಶೇಷ ಇದು ಕಾಣ್ತದೆ. ಭಕ್ತಾದಿಗಳು ಅಷ್ಟೇ ಸಾಕಷ್ಟು ಜನ ಸಂಖ್ಯೆ. ಹಾಗಾಗಿ ಇಲ್ಲಿ ಅಘೋರಿನಾಥ ಭೈರವಿ ಅಂಥೇಳಿ ಅಮ್ಮನವರು ಇಲ್ಲಿ ಬರ್ತಾ ಇರ್ತಾರೆ. ಯಾವಾಗಲೂ ಇಲ್ಲಿ ಬರ್ತಾ ಇರ್ತಾರೆ. ಕಾಶಿಯಿಂದ ಇಲ್ಲಿ ಬರ್ತಾರೆ. ಅವರು ಕಾಶಿಯಿಂದ ಬರಬೇಕು ಅಂದರೆ ಇಲ್ಲಿ ಕಾಶಿನಲ್ಲಿ ಇರಬೇಕಾದ್ರೆ ಅವ್ರಿಗೆ ಕನಸಾಗುತ್ತೆ, ನನಗೆ ಕಾರ್ತಿಕ್ ಸೋಮವಾರ ಇದೆ, ಇಲ್ಲಿ ಹೋಗಿಲ್ಲ, ಇಲ್ಲಿ ಬರಬೇಕು ಅಂತೇಳಿ. ಕೊನೆಗೆ 2ನೇ ವಾರದಲ್ಲಿ ಬಂದು ಕಾರ್ತಿಕ್ ಮಾಸಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಸಿ ಎಲ್ಲ ಅಭಿಷೇಕ ಎಲ್ಲ ಮಾಡಿಸಿ ಪುನಃ 4ನೇ ವಾರ ಇಲ್ಲಿ ಒಂದು ಹೋಮ ಮಾಡೋಣ ಇದರಲ್ಲಿ ಇರುತ್ತೆ ಅಂಥೇಳಿ ಅದು ತಾನಾಗೆ ಪ್ರತಿ ಕಾರ್ತಿಕ್ ಮಾಸದಲ್ಲೂ ಭಾಳ ವಿಜೃಂಭಣೆ 4ನೇ ಸೋಮವಾರ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಪ್ರತಿ ಕಾರ್ತಿಕ್ ಸೋಮವಾರದಲ್ಲೂ ದೀಪೋತ್ಸವ ನಡೆಯುತ್ತೆ. ಆಮೇಲೆ ಪ್ರತಿ ಶಿವರಾತ್ರಿ ಹಬ್ಬಕ್ಕೆ ಸುಮಾರು ಕನಿಷ್ಠ ಅಂದರೆ ಒಂದು 5,000 ಜನ ಇಲ್ಲಿ ಅನ್ನಸಂತರ್ಪಣೆ ಆಗುತ್ತೆ. ಜಾತ್ರೆ ಟೈಪಲ್ಲಿ ಆಗ್ತಾಯಿದೆ. ಇದು ಜಸ್ಟ್ ಈ ದೇವಸ್ಥಾನ ಆಗಿ ಈಗ ಎಷ್ಟು 5 ವರ್ಷ ಆಗಿದೆ ಅಷ್ಟೇ. ಯಾಕೆಂದರೆ ಇದರ ಮಹಿಮೆನೇ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಇದೊಂದು ಕ್ಷೇತ್ರವಾಗಿ ಪರಿಣಮಿಸ್ತದೆ, ಕ್ಷೇತ್ರವಾಗಿ ಬೆಳೀತದೆ. ಯಾಕೆ ನಾವು ಅಷ್ಟಮಂಗಲ ಪ್ರಶ್ನೆ ಹಾಕಿಸಿದಾಗ ಇಲ್ಲಿ ಋಷಿಮುನಿಗಳು ಯಜ್ಞ ಯಾಗಾದಿ ಮಾಡಿರುವಂಥ ಸ್ಥಳ. ಈ ಸ್ಥಳದಲ್ಲಿ ದೇವಾನುದೇವತೆಗಳನ್ನ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಡೋಲು ಡಮರುಗ ವಾದ್ಯ ಸಮೇತ ಬರ್ತಾರೆ. ಇವತ್ತು ಪದ್ಧತಿ ಇದೆ, ಡೋಲು ಡಮರುಗ ವಾದ್ಯ ಸಮೇತ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬರ್ತಾರೆ. ಇಲ್ಲೆಲ್ಲ ಹೋಗ್ತಾರೆ, ಪೂಜೆ ಮಾಡ್ಕೊಂಡು ಇಲ್ಲೆಲ್ಲ ಪೂಜೆ ಎಲ್ಲ ಸ್ವೀಕರಿಸಿ ಹೋಗ್ತಾರೆ. ಇದು ಭಾಳ ವಿಶೇಷವಾದಂಥ ಜಾಗ. ಈ ಜಾಗ ನಮಗೆ ಸಿಕ್ಕಿರೋದೇ ನಮ್ಮ ಪುಣ್ಯ. ಈ ಗರ್ಭದಲ್ಲಿ ಭಗವಂತ ಇದ್ದಾನೆ. ಈ ಒಂದು ಸ್ಥಳ, ಈ ಸ್ಥಳದ ಮಹಿಮೆನೇ ಹಾಗೆ. ಈ ಸ್ಥಳಕ್ಕೆ ಬಂದಂಥವ್ರು ಯಾರೇ ಆಗಲಿ, ಯಾವೇ ಭಕ್ತಾದಿಗಳನ್ನ ಕೇಳಿ ಇಲ್ಲಿಂದ ಹೋಗಬೇಕು ಅಂತ ಯಾರೂ ಮನಸ್ಸು ಮಾಡೋದಿಲ್ಲ. ಇಲ್ಲಿ ಬಂದಂಥದ್ದು ಒಂದು ದಿವಸ ಇಲ್ಲೇ ಕಾಲ ಕಳೀತಾರೆ ಈ ಸನ್ನಿಧಾನದಲ್ಲಿ. ನೀವು ಬಂದು ಪರೀಕ್ಷೆ ಮಾಡಿ ಈ ಸನ್ನಿಧಾನದಲ್ಲಿ ಕುಳಿತುಕೊಳ್ಳಿ. ಇಲ್ಲಿನ ಆಕರ್ಷಣೆ, ಇಲ್ಲಿನ ವೈಬ್ರೇಷನ್ನ ಅನುಭವಿಸಿ ಒಳ್ಳೆಯ ಆರೋಗ್ಯವಂತರಾಗಿ, ಒಳ್ಳೆಯ ಐಶ್ವರ್ಯವಂತರಾಗಿ, ಒಳ್ಳೆಯ ಮನಸ್ಥಿತಿಯಿಂದ ಬಾಳೋಣ. ಈ ಕ್ಷೇತ್ರಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.